ಹೆಸರು ಮದವೇರಿದ ಗಜ, ಮದ ಗಜನೇ ಅಲ್ಲ. ತಂಗಿ ಅನನ್ಯ, ನಿನ್ನ ನೆನಪು ನನ್ನಿಂದ ದೂರವಾಗ್ತಾ ಇಲ್ಲಮ್ಮ, ದೂರವಾಗ್ತಾ ಇಲ್ಲ. ನಿನ್ನನ್ನು ಕಳೆದುಕೊಳ್ಳಲು ನಾನು ಒಬ್ಬ ಅನಾಥನಾಗಿದ್ದೇನಮ್ಮ, ಇದೇ ಈ ನಿನ್ನ ನೋವಿನಲ್ಲಿ, ನಿನ್ನ ಅಗಲಿಕೆಯ ನೋವಿನಲ್ಲಿ ನಾನು ಸಹಾಯಿಯನ್ನು ಕುಡಿಯುತ್ತಿರುವೆನಮ್ಮ. ತಂಗಿ, ನನ್ನನ್ನು ಕ್ಷಮಿಸಿ ಬಿಡಮ್ಮ, ನನ್ನನ್ನು ಕ್ಷಮಿಸು. ನಟ್ಟ ನಡು ದಾರಿಯಲ್ಲಿತ್ತು ಶರಾಯಿ ಕುಡಿತಿರಲ್ಲೋ ಕುಡುಕ. ನಿಮ್ಮಂತವರಿಂದಲೇ ನಮ್ಮ ದೇಶ ಹಾಳಾಗಿ ಹೋಗ್ತಾ ಇರೋದು. ಕುಡುಕ 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 ಲೇ ಬಚ್ಚ, ನಮ್ಮಂತ ಕುಡುಕರಿಂದಲೇ ನಮ್ಮ ದೇಶ ಅಭಿವೃದ್ಧಿಯಾಗುತ್ತಿರುವುದು. ಮೇಲಾಗಿ ಈ ನನ್ನ ಹೃದಯಕ್ಕೆ ಆದ ಗಾಯ ನಿನಗೇನು ಗೊತ್ತೋ? ಅದು ಗೊತ್ತಿಲ್ಲದೆ ಸಕ್ಕಿನಿಂದ ಉಚ್ಚರಿಸಿ ಪ್ರತಿವಾದ ಹೇಳಲು ಬಂದರೆ ನಿನ್ನನ್ನು ಹುಚ್ಚು ನಾಯಿ ಹಾಗೆ ಓಡಾಡಿಸಿದ ಹಾಗೆ ಬಡಿದು ಬಿಡುವೆ. ಜಾಗರೂಕತೆ, ಜಾಗರೂಕತೆ. ನಿನಗೆ ಒಳ್ಳೆಯದನ್ನು ಹೇಳಲು ಬಂದರೆ ಈ ಮಯೂರ ವರ್ಮನಿಗೆ ಜಾಗರೂಕತೆ ಅಂತ ಹೇಳಿ ನಾಯಿ ಬಡಿದ ಹಾಗೆ ಬಡುತ್ತೇನೆಂದು ಬೊಗಳುವ ನಿನ್ನಂತವರನ್ನು ಮಟ್ಟ ಹಾಕಲು ಬಂದ ಈ ಮಯೂರ ವರ್ಮ ಮಹಾರಾಜ. ನೀನ್ಯಾವ ಮಹಾರಾಜನಲ್ಲಿ ಅಡ್ಡಾಡಿ ನನ್ನ ಮಗನೇ? ಒನ್ನಪಾಡಿಗೆ ನಾನು ಸಾರಾಯಿಯನ್ನು ಕುಡಿಯುತ್ತಾ ನಿಂತರೆ, ನನ್ನನ್ನು ಮಟ್ಟ ಹಾಕುತ್ತೇನೆಂದು ಹಾರಾಡಿದರೆ ಇದೇ ನನ್ನ ಲಾಗಿನಿಂದ ಹಾರಿ ಬೀಳುವುದು ಈ ನಿನ್ನ ರುಂಡ ರಣರಂಗದಲ್ಲಿ. ರಣರಂಗದಲ್ಲಿ ರುಂಡ? ಲೇ ಬಚ್ಚ ನನ್ನ ಮಗನೇ, ರಣರಂಗದಲ್ಲಿ ನನ್ನ ರುಂಡ ಹಾರಿಸುತ್ತೇನೆ ಎಂಬುದು ಬರೀ ನಿನ್ನ ಕನಸು. ಸುಮ್ಮನೆ ಶರಣಾಗಿ ಮನೆಯ ದಾರಿಡಿ. ರಣರಂಗದಲ್ಲಿ ನನ್ನ ರುಂಡ ಹಾರಿಸುತ್ತನೆಂದ ಎಗರಾಡಿ ಬಂದರೆ ನಿನ್ನ ರುಂಡ ಹಾರಿ ಬೀಳುವುದು ಈ ಹೊಳೆ ಹೊಳೆ ದಂಡಿಯಲ್ಲಿ. ವರ್ಮ, ಲೇ ಮಯೂರ ವರ್ಮ, ಕಂಡ ಕನಸನ್ನು ನನಸು ಮಾಡದೆ ಬಿಡಲಾರ ಈ ಕಾಡಿನ ರಾಜ. ನಾನು ಬರುವ ಊಟಿನ ಸಪ್ಪಳ ಕೇಳಿದರೆ ಈ ರಣರಂಗವೇ ಕಟ 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 ಕಡೆ ನಡಿಗೆ ಹೋಗುತ್ತೆ. ನಾನು ನಿನಗೆ ಶರಣಾಗಿ
ಮನೆಯ ದಾರಿ ಹಿಡಿಯಬೇಕೇ ನೆವರ್, ಅದು ಸಾಧ್ಯವಿಲ್ಲ. ಲೇ ಮರಿ, ನಿನಗೆ ಶರಣಾಗಿ ಮನೆಗೆ ಹೋಗೋಕೆ ನಾನೇನು ಚಿಕ್ಕ ಮಗುವಲ್ಲ. ನಿನ್ನಂತವರಿಗೆ ರುಂಡ ಚಂಡಾಡಲು ಬಂದ ವೀರ ಪರಾಕ್ರಮಿ ಬೇಟೆಗಾರ ಈ ಮದಗಜ. ವೀರ ಬೇಟೆಗಾರ? ಲೇ ಮದಗಜ, ನೀನು ವೀರ ಬೇಟೆಗಾರನಾದರೆ ಕಾಡಿನಲ್ಲಿ ಹೋಗಿ ಮಲವನ್ನು ಬೇಟೆಯಾಡು. ನನ್ನಂತ ರಣ ಹದ್ದಿನ ಹತ್ರ ನಿನ್ನ ಆಟ ನಡೆಯೋದಿಲ್ಲ. ಯಾಕಂದ್ರ ನಾನೊಂಥರ ಡಿಫರೆಂಟ್ ರಣ ಅದು. ಡಿಫರೆಂಟ್ ರಣ ಹದ್ದು. ಲೇ ಮಯೂರ ವರ್ಮ, ನಿನ್ನ ಡಿಫರೆಂಟ್ ನಿನ್ನ ಮನೆಯಲ್ಲಿ ಇಟ್ಟುಕೋ. ಅದನ್ನು ಬಿಟ್ಟು ರಣಹದ್ದು ಎಂದು ಹಾರಾಡಿದರೆ ಇದೇ ಈ ನನ್ನ ಲಾಂಗ್ಲಿಂದ ನಿನ್ನ ರುಂಡವನ್ನು ಚಂಡರಿಸಿ ರಕ್ತಾಭಿಷೇಕ ಮಾಡುವೆ ಈ ನನ್ನ ಲಾಂಗಿಗೆ. ನಾನು ನನ್ನ ತಂಗಿಯನ್ನು ಕಳೆದುಕೊಂಡ ನೆನಪಿನಲ್ಲಿ ಸರಾಯನ್ನು ಕುಡಿಯುತ್ತಾ ನಿಂತರೆ ನನ್ನನ್ನು ಮತ್ತಷ್ಟು ರೊಚ್ಚಿಗೆ ಬಿಸಿದೆಯಾ? ಬಾರಲೇ ಬಾ, ಆಗಿ ಹೋಗಲಿ ನನ್ನ ನಿನ್ನ ಮಧ್ಯೆ ರಣಕಾಳಗ. ರಣಕಾಳಗ? ನಾವು ರೇಪ್ ಮಾಡಿದ ಅನ್ಯಾಳ ಅಣ್ಣ ಇವನೇನಾ? ನಾವು ರೇಪ್ ಮಾಡಿದ್ದು ಅಂತ ಗೊತ್ತಾದ್ರೆ ಇವನು ನಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಮದಗಜ, ನನಗೂ ನಿನಗೂ ಯಾವ ವೈರತ್ವವೂ ಇಲ್ಲ. ನನ್ನ ನಿನ್ನ ನಡುವೆ ಯಾಕೆ ಈ ಜಗಳ? ನಿನ್ನ ಪಾಡಿಗೆ ನೀನು ಶರಾಯಿ ಕುಡಿ, ನಾನಿನ್ನು ಬರ್ತೀನಿ. ಹೋಗು ಮಗನೇ ಹೋಗು. ನೀನು ಹಾರಾಡುವ ಹಾರಾಟವನ್ನು ನೋಡಿದರೆ ನೀನೊಬ್ಬ ಪಕ್ಕಾ ಲೋಪರ್ ನನ್ನ ಮಗಾದಿ. ನನ್ನ ತಂಗಿಯ ಸಾವಿಗೆ ಕಾರಣರಾದವರನ್ನು ಪತ್ತೆ ಹಚ್ಚಲೇಬೇಕು. ಮಯೂರ ವರ್ಮ, ನಿನ್ನ ಮೇಲೆ ಇಂದಿನಿಂದ ನಾನು ಒಂದು ಕಣ್ಣು ಇಡಲೇಬೇಕು. ಏಕೆಂದರೆ ನನ್ನ ತಂಗಿ ಹೆಸರನ್ನು ಎತ್ತಿದಾಗ ಆ ನಿನ್ನ ಮುಖದಲ್ಲಿ ಭಯದ ಸುಳಿ ಕಂಡಿತು ನನಗೆ. ಅಕಸ್ಮಾತ್ ಒಂದು ವೇಳೆ ನನ್ನ ತಂಗಿ ಸಾವಿಗೆ ನೀನೇ ಕಾರಣವಾಗಿದ್ದರೆ ನಿನ್ನ ರುಂಡವನ್ನು ಚೆಂಡಾಡದೆ ಬಿಡಲಾರ ಈ ವೀರ ಪರಾಕ್ರಮಿ ಮದಗಜ. ನಿನ್ನನ್ನೇ ನಂಬಿಕೊಂಡು ರೈತರು ಕಷ್ಟಪಟ್ಟು ದುಡಿಯುತ್ತಾರೆ. ಆದರೆ ಅದಕ್ಕೆ ಸರಿಯಾದಂತಹ ಬೆಲೆ ಸಿಗುತ್ತಿಲ್ಲ ಈ ಮಾರುಕಟ್ಟೆಯಲ್ಲಿ. ಎಲ್ಲ ಶ್ರೀಮಂತರ ಸಾಹುಕಾರಿಕೆ ಹೆಚ್ಚಾಗಿದೆ. ಒಂದು ಹೊತ್ತಿನ ಗಂಜಿಗೂ ಪರದಾಡುವಂತ ಸ್ಥಿತಿ ಬಂದೊದಗಿದೆ ನಮ್ಮಂತ ರೈತರಿಗೆ. ಆ ಸೊಕ್ಕಿನ ಮಕ್ಕಳು ಶ್ರೀಮಂತರು ನಮ್ಮ ಮನೆಗೆ ಬೆಂಕಿ ಹಚ್ಚಿದರು. ಈಗ ನಮ್ಮ ಜೀವನ ಪಾಲಾಗಿದೆ. ಈ ಮಣ್ಣನ್ನು ಪವಿತ್ರ ಮಣ್ಣು ಎಂದು ಪೂಜಿಸುವ ಪುಣ್ಯ ಭೂಮಿ ನನ್ನ ದೇಶ. ಹೀಗಿರುವಾಗ ಇಂಥ ಮಣ್ಣಲ್ಲಿ ಹುಟ್ಟಿದ ಮಣ್ಣಿನ ಮಕ್ಕಳು
ಶ್ರೀಮಂತರ ಕಿರುಕುಳ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ನಮ್ಮ ರೈತ ಜನಾಂಗದವರು. ಬರುತ್ತಿರುವಾಗ ನಮಸ್ಕರಿಸಬೇಕೆಂಬುದು ತಿಳಿಯೋದಿಲ್ಲವೇ ನಿನಗೆ? ಹೇ ಶ್ರೀಮಂತ, ನಮಸ್ಕಾರ ಮಾಡಲು ನಾನೇನು ನಿನ್ನ ಗುಮಾಸ್ತನಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನೆಂದು ತಿಳಿದುಕೊಳ್ಳಬೇಡ. ಯಾರಂತ ಕೇಳಿದೆಯಲ್ಲ, ಈ ಊರಿನ ಪ್ರಗತಿಪರ ರೈತನ ತಮ್ಮ ಮಗಧೀರ. ಮಗದೀರ ಎಷ್ಟ್ ಚಟ ಹಾಕಲೇ ನೋಡಾಕ, ಊರಾಗ ದಾಂಡಿಗ ಇದ್ದಂಗದಿ, ಮೇಲಾಗಿ ಊರಾಗ ಬಡವ ಬೇರೆ ಅದಿ. ಶ್ರೀಮಂತರ ಎಷ್ಟು ಮಾತಾಡಕತ್ತಲ್ಲ, ಎಷ್ಟು ಹತ್ತಿ ನಿನ್ ತಿಂಡಿ ಮಗನ. ಶೆಟ್ಟಿ, ಅವನಿಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ, ಗರಾಡುತ್ತಿದ್ದಾನೆ. ಲೇ ನರಸಿಂಹ, ನೀನೇನು ದೊಡ್ಡ ಕ್ರಾಂತಿಕಾರಿ ಭಗತ್ ಸಿಂಗನೂ ಅಲ್ಲ ನಿನ್ನ ಬಗ್ಗೆ ತಿಳಿದುಕೊಳ್ಳೋದಕ್ಕೆ. ನೀನೆಷ್ಟು ಲೋಫರ್ ಲುಚ್ಚ ಲಫಂಗ ನನ್ನ ಮಗಾದಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನಂತ ಶ್ರೀಮಂತರ ಹಾರಾಟಕ್ಕೆ ನಾನು ನಾಂದಿ ಆಡಲೇಬೇಕು. ಲೇ ಬಡ ಬಿಕಾರಿ ನನ್ನ ಮಗನ ಮಗದೀರ, ಏನೋ ಬುದ್ಧಿ ಇಲ್ಲದ ಬಚ್ಚ ನನ್ನ ಮಗ ಅಂತ ಸಹನೆಯಿಂದ ಮಾತನಾಡಿದರೆ ನನ್ನ ಹಾರಾಟಕ್ಕೆ ನಾಂದಿ ಹಾಡಬೇಕೆಂದುಕೊಂಡಿರುವೆ ಅಲ್ಲ? ಅದು ನಿನ್ನ ಭ್ರಮೆ ಅಷ್ಟೇ. ಲೇ ಮಗದೀರ, ಆಕಾಶದಲ್ಲಿ ಹಾರಾಡುವ ರಣಹದ್ದು ನಾನಲ್ಲ. ಏನಿದ್ದರೂ ಸಮರಕ್ಕೆ ನಿಂತು ಸಟ್ಟು ಹೊಡೆದು ಸಮರದಲ್ಲಿ ಜಯ ಸಾಧಿಸುವ ರಣರಂಗದಲ್ಲಿ ಹಾರಾಡುವ ರಣಹದ್ದು ಕಣೋ ನಾನು. ರಣಹದ್ದು? ಏ ನರಸಿಂಹ, ನೀನು ರಣಹದ್ದಾದರೆ ಎಂತ ರಣಹದ್ದುಗಳನ್ನು ಬೇಟಾಡಲು ಬಂದ ರಣಬೇಟೆಗಾರಗಳನ್ನು. ಏ ನರಸಿಂಹ, ಯಾವ ಕಾರಣಕ್ಕಾಗಿ ಹಚ್ಚಿದಿಲೆ ನಮ್ಮನೆಗೆ ಬೆಂಕಿ? ಲೇ ತಮ್ಮ, ಏನ್ ಮಾತಾಡಕತ್ತಿ? ನಿಮ್ ಮನೆ ಬೆಂಕಿ ಹಚ್ಚಾಕ ನಮ್ ಸಾವುಕಾರ್ಗೆ ಏನ್ ಹಾಕೈತೆ ಅಂತೀನಿ. ಏ ಮಗದೀರ, ಕಂಡವರ ಮನೆಗೆ ಬೆಂಕಿ ಹಚ್ಚಲು ನಾನೇನು ಮುಟ್ಟಾಳದಲ್ಲ. ಎಚ್ಚರದಿಂದ ಮಾತನಾಡು ಮಗನೇ. ಏ ನರಸಿಂಹ, ನೀನೇ ನಮ್ಮನೆಗೆ ಬೆಂಕಿ ಹಚ್ಚಿಸಿ ನಮ್ಮನ್ನು ಬೀದಿ ಪಾಲು ಮಾಡಿದ್ದು. ನಿನ್ನನ್ನು ಸುಮ್ಮನೆ ಬಿಡುವ ಮಾತೇ ಇಲ್ಲ. ಇನ್ನು ಈ ಊರಿನಲ್ಲಿ ಬದುಕುವುದಕ್ಕೆ ಸ್ಥಳಾವಕಾಶವೇ ಇಲ್ಲ. ಸ್ಥಳಾವಕಾಶ? ಲೇ ಮಗದೀರ, ಅದು ನಿನ್ನಿಂದ ಸಾಧ್ಯವಿಲ್ಲ. ಯಾಕೆಂದರೆ ನಾನು ಜೀವಂತವಾಗಿರುವ ತನಕ ನನ್ನ ಒಂದು ರೋಮವನ್ನು ಅಲಗಾಡಿಸಲು ಸಾಧ್ಯವಿಲ್ಲ.
ನರಸಿಂಹ, ಒಂದಲ್ಲ ಒಂದು ದಿನ ನಿನ್ನ ದರ್ಪವನ್ನು ಮುರಿಯುವ ಸಮಯ ಬಂದೇ ಬರುತ್ತದೆ. ಆಗ ಬಂದು ನಿನ್ನೊಂದಿಗೆ ಮಾತನಾಡಿ ನಿನ್ನ ಅಹಂಕಾರದ ಸೊಕ್ಕನ್ನಡಗಿಸದಿದ್ದರೆ ನನ್ನ ಹೆಸರು ಧೀರದ ಧೀರ, ಮಗ ಧೀರನೇ ಅಲ್ಲ. ಬರುತ್ತೇನೆ. ಮಗಧೀರ ಲೋ ಮಗಧೀರ, ನಿಮ್ಮ ಮನೆಗೆ ಬೆಂಕಿ ಹಚ್ಚಿಚ್ಚು ಬೇರೆ ಯಾರು ಅಲ್ಲ, ನಾನು ಮತ್ತು ಮಯೂರ ವರ್ಮನೆ. ಮತ್ತು ನಿಮ್ಮ ತಂಗಿ ಅನನ್ಯಾಲ ಸೀಳ ಹಾಳು ಮಾಡಿದ್ದು ಬೇರೆ ಯಾರು ಅಲ್ಲ, ನಾವೇ ಶೂರ ಸರದಾರರು. ದಣ್ಯಾರ ಈ ಮಕ್ಕಳದ್ದು ಏನು ಹೇಳುದು ಬಿಡ್ರಿ, ನೋಡಾಕು ನೋಡಿ ಎಲ್ಲ ಗುಡ್ದ ಬಾಂಡಾರ್ ಕುಕ್ಮ ಮಾರುವಂಗ ಅದ್ರ ಮಕ್ಕಳು. ಬರ್ರಿ ಮುಂದಿನ ವಿಚಾರ ಮಾಡೋಣ. ಶಟ್ಟೆ, ಆದಷ್ಟು ಬೇಗ ಇವರ ತಿಂಡಿ ತಗ್ಗಿಸೋಣ. ಬಾ ಹೋಗೋಣ. लेकिन केला गलत आदमी के साथ. ले ಮಗಧೀರ, ಆಟ ಏನೋ ಚೆನ್ನಾಗಿ ಆಡಿದೆ. ಮಗನೇ, ತಪ್ಪಾದ ವ್ಯಕ್ತಿ ಹತ್ರ ಆಡಿಬಿಟ್ಟೆ. ಇನ್ನು ಮುಂದೆ ನಿನ್ನನ್ನು ಸುಮ್ಮನೆ ಬಿಡುವ ಮಾತೇ ಇಲ್ಲ. ಬರುತ್ತೇನೆ. ಅಲ್ರಿ ಆ ಸಂಜೆ ಮಂಜನ್ ಸಂಬಂಧ ನನಗಂತೂ ಸಾಕಾಗಿ ಹೋಗೈತಿ. ಯಾರು ಮದುವೆ ಮಾಡ್ಕೋಬೇಕು ಅನ್ನೋದ ಗೊತ್ತಾಗೋದು. ಇಬ್ರು ಈ ನಮ್ನಿ ಲವ್ ಮಾಡಿದ ಮೇಲೆ ಮನಸ್ಸು ಇಟ್ಕೊಂಡು ಕುಂತಾರಲ್ಲ, ಯಾರನ್ನ ಕಟ್ಕೋಬೇಕು ಅಂತ ಒಟ್ಟ ಗೊತ್ತಾಗೋದು. ನೋಡೋಣ ದೇವ್ರು ಹೆಂಗ್ ಹಚ್ಚಿ ಕೊಡ್ತಾನಂಗ ಆಗತ್ತೆ. ನೋಡೋಣ ದೇವ್ರ ಮೇಲೆ ಭಾರ ಹಾಕಿ ನೋಡೋಣ ಏನಾಗುತ್ತೆ ಅಂತ. ಹಲೋ, ಏ ರಚ್ಚು, ಏನು ಸುದ್ದಿ? ಏನು ಅಯ್ಯೋ ಮರ ಎದ್ರದದು ನಿನಗೇನು ಗೊತ್ತು? ಎದ್ರ ಸುದ್ದಿ ಅದು? ನಮ್ಗೇನು ಗೊತ್ತು ನಿನ್ನ ಸುದ್ದಿನೇ? ಯಾಕ ಊರ ಭಾಳ ಬರಾಕತೈತಿ ಈಗ? ಏನು ಸುದ್ದಿ? ಯಾವ ಸುದ್ದಿ? ಒಂದು ತಿಳಿಯಲ್ಲ, ಸ್ವಲ್ಪ ತಿಳಿಯೋಂಗಾರ ಹೇಳು. ಏನು ಹೇಳೋದಲ್ಲ ರಚ್ಚು, ನಿನಗೆ ಏನು ಹೇಳಿದ್ರು ಅಷ್ಟೇ ಐತಿ. ಮಂಜ ನಿನ್ನ ಬೆನ್ನ ಹತ್ತಿ ಮಂಜ ನಂಗೆ ತಿರುಗಾಡಕತ್ತಾನ. ಮತ್ತೆ ಹೆಂಗೆ ಮಾಡೋದು ಹಿಂಗಾದ್ರ? ಏನಿಲ್ಲ ನೋಡಪ್ಪ ಸಂಜೆ, ನನಗಂತೂ ಪೂರ್ತಿ ಮನಸ್ಸು ನಿನ್ನ ಮೇಲೆ ಇಟ್ಟಿನಿ. ಆದ್ರೆ ಏನ್ ಮಾಡೋದು, ನೀ ನನ್ನ ಚಲೋ ನೋಡ್ಕೊಂತೋ ಇಲ್ಲ ಅಂತ ಒಂದು ತಿಳಿಯೋಲ್ದ ನನಗೆ. ಏ ರಚ್ಚು, ಈ ಅಪ್ಪಟ ಬಂಗಾರದ ಮೇಲೆ ನಿನಗೆ ಸಂಶಯವೇ? ಹಾಗೆಲ್ಲ ಸಂಶಯ ಇಟ್ಕೊಂಡು ರಚ್ಚು, ನಿನ್ನ ಬಂಗಾರ ನೋಡ್ಕೋತೀನಿ. ಏ ರಚ್ಚು, ಹಚ್ಚು ಅವ್ನು 101 ಚಟ ಅದಾವ. ನೀ ಅವನ ಮದುವೆ ಆದ ಅಂದ್ರ ಅವ್ನಿಗೆ 101 ಚಟ ಅವ, ನಿನ್ನ ತೂತಿ ಒಂದು ಚಟ ಅದ. ಹೇಳು. ಅವನ ಮದುವೆ ಮಾಡ್ಕೊಂಡೆ ಅಂದ್ರ ನಿನ್ನ ಜೀವನನೇ ಹಾಳ. ನಿನ್ನ ಮಾಡ್ಕೊಂಡ ನಿನ್ನ ಜೀವನ ಆರಾಮ. ಅಯ್ಯ ನನಗ ನಿಮ್ಮನ ಗಾದಿ ಮ್ಯಾಲ ನಿನ್ನ ಮನೆಗೆ ಗಾದಿ ಮೇಲೆ ಮಕ್ಕೋತೀನಿ. ಹೂವ ಹಾಕಿ ಹೂವಿನ ಮ್ಯಾಲ ನಿನ್ನ ಹೆಣ ಹೊರಸ್ಬೇಕಂತ ಮಾಡಿ ನಿನ್ನ ನನ್ನ ಪ್ರಾಣಕ್ಕಿಂತ ನೀನು ಹೆಚ್ಚಾಗಿ ನೋಡ್ಕೊತಿ ನೋಡು. ಸಮಾಂಗ್ರಿ, ಏನು ನಿನ್ನ ಪ್ರಾಣಕ್ಕಿಂತ ನನ್ನ ಹೆಚ್ಚಾಗಿ ನೋಡ್ಕೊಂತ. ಮೊದಲು ನಿನ್ನ ಪ್ರಾಣ ನೀ ಕಾಪಾಡ್ಕೊರೋ ಮಾರಾಯ. ಯಾಕಂದ್ರೆ ಯಾವಾಗ ನೋಡಿದ್ರು ಊರಾಗ ಯಾವಾಗ ನೋಡಿದ್ರು ಬಾಯ ಕುಟಕ ಹಾಕೊಂಡ ಅಡ್ಡಾಡ್ತಿರ್ತಿ. ಮತ್ತೆ ಕ್ಯಾನ್ಸರ್ ಬಂದು ಶಟದ ಗಿಡದ ಹೋಗಿ. ಏ ರಚ್ಚು, ಇನ್ನೊಂದು ಸ್ವಲ್ಪ ಎಲಿ ಅಡಿಕೆ ತಂಬಾಕ್ ಹಾಕೊಂಡು ಕ್ಯಾಕರ್ ಸುಗುಸ ಉಗುಳ ಮಗ್ಗ ಮಾರಿಗೆ ಹೇಳೋಂಗ ನಾವು ಒಂದು ಅಡಿಕೆ ಚೀಟ್ ಸತೆ ಕರ್ಕೊಳ್ಳೇ. ಬರೇ ಅದು ನೀವು ವಾಸ್ ನೋಡಿ ಯಾಕೆ ಬಿಟ್ಟು ಬಿಡ್ತೀನಿ. ನನ್ನ ಮಗನೇ, ಈ ಮಗ ಮಾನ್ಯ ಪಾನ್ ಪರಂಗ ತಿಂದು 4 ಚೀಲಾಗೆ ಹೋಗ್ಬರ್ರಿ ಅವನು ಇವನು. ಬಾಜು ಹುಡುಗರತ್ತೆ ಭಾಳ ಬಿಡ ಪುಡಗತ್ತೆ ಬಾ ಮಗನ. ನೋಡಪ್ಪ, ಇಡೀ ಊರಂದರ
ಹಾಕೊಳ್ಳಿ ವಿಮಲ, ಏನಾರ ಹಾಕೊಳ್ಳಿ, ನನಗೆ ಬೇಕಾಗಿಲ್ಲ. ನಿನಗೆ ಜಾಗ ಗೊತ್ತಿರ್ಲಾರ್ದಂಗ ಬಂದಿಯಲ್ಲ, ಸೀದಾ ಜಾಗ ಖಾಲಿ ಮಾಡು. ಯಾಕಂದ್ರ ನಮ್ಮ ಅಪ್ಪ ಮೊದ್ಲ ಸಂಶಯದವ, ಏನಾರ ಇಲ್ಲಿ ನೋಡಬಾರ್ದು, ನೋಡ್ ಕೂಡಿ ಕೊಂದ ಬಿಡ್ತಾನ. ಬಾಪ ಏನ ಸಂಧಿ ಒಳಗಿನ ಇಲಿ ಕೊಂದಂಗ ಮಾಡ್ಯಾನ ನಮ್ಮನ. ನೋಡು ನಮ್ಮ ಕೈಯ ಸಿಕ್ಕರ ಪಿಂಗಿ ಪಿರ ಹಂಗಿ ಚರ್ರ ಪಿಂಗಿ ಪುರ್ರ ಲಚ್ಚು. ಅದು ಏನ್ ಯಾಕೆ ಆಗಲ್ಲ ಲಚ್ಚು? ನೀನ್ ನಾನು ನೋಡಿ ಲವ್ ಮಾಡ್ತೀರಿ ಹೇಳು, ಯಾರ್ದಾಗ ಒಂದು ನಮ್ಗೆ ಹೇಳಿ ಹೋಗ್ಬಿಡಿ. ಲೇ ಮುಡ್ದಾರಗಳೇ, ಹಳೆ ಮುಡ್ದಾರಗಳೇ, ಅಲ್ಲ ನಾನ್ ನಿಮ್ಮಿಬ್ಬರನ್ನ ಲವ್ ಮಾಡಲ್ಲ ಅಂದ್ರೆ ನನ್ನ ಗುಂಡಿ ಗಿಂಡಿ ಹಾಕೋರದಿರ ಏ ರಚ್ಚು, ನಿನ್ನ ಗುಂಡ ಹಾಕಿ ನಾವ್ ಯಾವ ಸುಡ್ಗಾಡಕ್ ಹೋಗಮ್ಮ ರಚ್ಚು. ಈ ಒಟ್ಟು ಎಟ್ರದಾಗ ಒಂದು ನಿರ್ಧಾರ ಹೇಳ್ಬೇಕು, ನೀನು ಅವ್ನು ಲವ್ ಮಾಡ್ತೀವೋ ನಾನು ಲವ್ ಮಾಡ್ತೀವೋ. ನೋಡಪ್ಪ, ನಮ್ಮ ಮನೆ ಮುಂದೆ ಕಟ್ಟಿರೋ ನಾಯಿ ಐತಿಲ್ಲ ಸಾಕಿದ, ನಾಯಿಗೆ ಲವ್ ಮಾಡ್ತೀನಿ, ನಿಮ್ಮಿಬ್ಬರು ಲವ್ ಮಾಡೋದಿಲ್ಲ. ತೀರಾ ಪಾಡ ಲವ್ ಮಾಡು ಬಿಟ್ಟು ಬಿಡು. ಈಗ ಒಂದು ಒಗಿ ಒಂದು ಒಗಿ ಒಂದು ಒಗಿ ಮುಗಿ ಒಗಿ. ಎಲ್ಲರ ತಂದೆಯ ಹುಡುಗಿ ಹಿಂಗರಿಗ ಕಿವಿಯ ನಾಜಿಮುಕಿ, ಎಲ್ಲರ ತಂದೆಯ ಹುಡುಗಿ. ದುರ್ಗಾ ಮಾತೆ, ಕಷ್ಟದ ಮೇಲೆ ಈ ರೀತಿ ಕಷ್ಟಗಳನ್ನ ಕೊಟ್ರೆ ನಮ್ಮಂತ ಬಡವರು ಈ ಸಮಾಜದಲ್ಲಿ ಬದುಕುವುದಾದ್ರೂ ಹೇಗೆ ತಾಯಿ? ಈ ಸಮಾಜದಲ್ಲಿ ಸೋತು ಶವವಾಗಿ ಹೋಗಿದ್ದೀವಿ ನಾವು. ಆ ದುಷ್ಟ ನರಸಿಂಹಗೌಡನ ಕಣ್ಣಿಗೆ ಬಿದ್ದು ನಾವು ಬಾಳಿ ಬದುಕಬೇಕಾಗಿದ್ದ ಮನೆ ಸುಟ್ಟು ಭಸ್ಮವಾಯಿತು ತಾಯಿ, ಸುಟ್ಟು ಭಸ್ಮವಾಯಿತು. ಒಳ್ಳೆ ಗುಣವಂತರು ಜೀವನ ಮಾಡುವ ಭೂಮಿ ಇದೆಲ್ಲ. ನೀನೇಕೆ ಇಲ್ಲಿ ಒಬ್ಬಳೆ ಬರಲು ಹೋದೆ? ದುಷ್ಕರ್ಮಿಗಳು ರಣಹದ್ದಿನಂತೆ ಹಾರಾಡುವ ಜಾಗವಿದು. ಸ್ವಾಮಿ, ನಾವಿಷ್ಟೆಲ್ಲ ಕಷ್ಟ ಪಡ್ತಾ ಇದ್ರು ಆ ದೇವರಿಗೆ ನಮ್ಮ ಮೇಲೆ ಕರುಣೆ ಇಲ್ವಲ್ಲ? ಅದಕ್ಕೆ ಕಾಡು ಪ್ರಾಣಿಗಳಿಗಾದ್ರೂ ಆಹಾರವಾಯಿತು ಅಂತ ಬಂದೆ. ಸುಮತಿ, ನಾನು ಬಹಳ ಕನಸು ಕಂಡಿದ್ದೆ ಸುಮತಿ. ನಮ್ಮ
ನಮ್ಮ ಜೀವನ ಹೀಗೆ ಬೀದಿಗೆ ಬರುತ್ತದೆ ಅಂತ ನನ್ನ ಕನಸು ನೀನು ನನ್ನ ಮದುವೆ ಆಗಿ ಬಂದು ಕಷ್ಟದಲ್ಲಿ ಕಣ್ಣೀರು ಹಾಕುವುದನ್ನು ನೋಡಿದರೆ ನನ್ನ ಕಣ್ಣೀರು ತನ್ನಿಂದ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಇಂದು ನಮಗೆ ಬಂದಿರೋ ಈ ಕಷ್ಟ, ಈ ದುಃಖ ಇವತ್ತಲ್ಲ ನಾಳೆ ಕೊನೆಯಾಗಿ ನಮಗೆ ಸುಖ ಸಿಗುತ್ತದೆ ರೀ. ಸುಮತಿ, ಒಂದು ಹೊತ್ತಿನ ಗಂಜಿಗೂ ಪರದಾಡುವಂತ ಪರಿಸ್ಥಿತಿ ಆ ನರಸಿಂಹಗೌಡನನ್ನು ನನ್ನ ಸೇಡಿನ ಕ್ರಾಂತಿಯಲ್ಲಿ ಹಾಕಿ ಅವನ ರುಂಡವನ್ನು ಚಂಡರಿಸದಿದ್ದರೆ ನನ್ನ ಹೆಸರು ಸತ್ಯವಂತನೇ ಅಲ್ಲ. ಹೌದು ಸ್ವಾಮಿ, ಬಡವರ ಬಾಳಿನಲ್ಲಿ ರಣರಂಗದ ಕಿಚ್ಚನ್ನ ಹಚ್ಚಿರೋ ಆ ಪಾಪಿಗಳನ್ನ ಮಟ್ಟ ಹಾಕಿದಾಗ್ಲೇ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದು. ಸುಮತಿ, ನೀನೇನು ಚಿಂತಿಸಬೇಡ, ಆ ಕಾಲ ಆದಷ್ಟು ಬೇಗನೆ ಬರುತ್ತದೆ. ಸುಮತಿ, ತಿನ್ನಲಿಕ್ಕೆ ಏನಾದರೂ ಇದೆಯಾ? ಸ್ವಾಮಿ, ತಿನ್ನೋದಕ್ಕೆ ಒಂದು ತುತ್ತು ಅನ್ನ ಕೂಡ ಇಲ್ಲ. ಎಲ್ಲ ಕಾಳು ಕಡಿ ಸುಟ್ಟು ಭಸ್ಮವಾಗಿ ಹೋಗಿದೆ. ಇನ್ನು ಮುಂದೆ ಈ ಸಮಾಜದಲ್ಲಿ ನಾವು ಭಿಕ್ಷೆ ಬೇಡಿ ಬದುಕುವಂತ ಪರಿಸ್ಥಿತಿ ಬರ್ಬೋದು ನಮಗೆ. ಸುಮತಿ, ಕಷ್ಟದಲ್ಲಿ ಬೆಳೆದು ಬಂದ ನಮ್ಮಂತ ಬಡ ರೈತರಿಗೆ ಇದೇನು ಹೊಸದಲ್ಲ. ಸುಮತಿ, ನೀನು ಊಟ ಮಾಡಿಲ್ಲ ನೋಡು, 2 ದಿನದಲ್ಲಿ ಎಷ್ಟೊಂದು ಸೊರಗಿ ಸಣ್ಣಾಗಿ ಹೋಗಿದ್ದಿ. ಸುಮತಿ, ನಾನು ಯಾರಾದ್ರೂ ಮನೆಯಲ್ಲಿ ಜೀತದಾಳಾಗಿ ದುಡಿದಾದರೂ ನಿನ್ನನ್ನು ಚೆನ್ನಾಗಿ ನೋಡಿಕೊಂಡು ನನ್ನ ಹೊಟ್ಟೆಯಲ್ಲಿ ಒಂಥರ ಸಂಕಟವಾಗ್ತಾ ಇದ್ದೀರಿ. ನನಗೆ ನಡೆಯುವ ಶಕ್ತಿಯೂ ಆಗ್ತಾ ಇಲ್ಲ. ಅಯ್ಯೋ, ಯಾರಣ್ಣ ನೀವು? ಏನಾಗಿದೆ ನಿಮಗೆ? ಯಾಕೆ ಈ ಕಾಡಲ್ಲಿ ಬಂದಿದ್ರಣ್ಣ ನೀವು? ಏನಂತ ಹೇಳನಪ್ಪ, ಏನಂತ ನನ್ನ ಬುಡದರದರು ಯಾರೋ ಪಾಪಿಗಳು ಬಂಗಾರದಂತ ನನ್ನ ಮನೆಗೆ ಬೆಂಕಿ ಹಚ್ಚಿದರು. ವರ್ಷ ಪೂರ್ತಿ ಬೆಳೆದ ಕಾಳು ಕಡಿಗಳೆಲ್ಲ ಸುಟ್ಟು ಹೋಗವು. ಒಂದು ಒತ್ತಿದ ಗಂಜಿಗೂ ಪರದಾಡುವಂತ ಪರಿಸ್ಥಿತಿ ಬಂದೊದಗಿದೆ ನಮಗೆ. ಅಣ್ಣ, ನಿಮಗೆ ನಾನು ಆಸರೆಯಾಗುತ್ತೇನೆ, ನೀವೇನು ಚಿಂತೆ ಮಾಡಬೇಡಿ. ನಿಮ್ಮಿಬ್ಬರಿಗೂ ಕೂಡ ನಾನು ಹೊಟ್ಟೆ ತುಂಬ ಊಟ ಹಾಕಿಸುತ್ತೇನಣ್ಣ. ಬಾಣ. ಯಾರು ಹೆತ್ತ ಮಗನಪ್ಪ ನೀನು? ನಿನ್ನ ಗುಣ ಅಪ್ಪಟ ಚಿನ್ನ. ನೋಡು, ನಮ್ಮ ಕಷ್ಟ ನಮಗೆ ಇರಲಿ, ನಿನಗೇಕೆ ತೊಂದರೆ? ಎಲ್ಲಿಯಾದರೂ ನಾವು ದುಡಿದು ಬದುಕುತ್ತೇವೆ. ಅಮ್ಮ, ನನಗೆ ಯಾವ ತೊಂದರೆನೂ ಕೂಡ ಇಲ್ಲ. ನಾನು ನಿಮ್ಮಂತ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದರೆ ಕಳೆದು ಹೋದ ನನ್ನ ತಮ್ಮನಿಗೂ ಕೂಡ ಯಾರಾದರೂ ಸಹಾಯ ಮಾಡೋರೆಂಬ ಒಂದು ನನ್ನ ಮಹಾದಾಸೆಯಾಗಿದೆ ಅಣ್ಣ. ತಮ್ಮ, ಆ ನಿನ್ನ ತಮ್ಮ ಬೇಗ ಸಿಗಲಿ ಎಂದು ಆ ದೇವರಲ್ಲಿ ನಾವು ಬೇಡಿಕೊಳ್ಳುತ್ತೇವೆ. ಅಣ್ಣ, ಅತ್ತಿಗೆ, ಯಾಕೆ ಈ ಕಾಡಿನಲ್ಲಿ ನಿಂತಿದ್ದೀರಾ? ಗೆಳೆಯ ಮದಗಜ, ನೀನೇನು ಇಲ್ಲಿ? ಮಗದೀರ, ನಾನು ಇದೇ ಕಾಡಲ್ಲಿ ಇರೋದು. ನನ್ನ ಅರಮನೆಯೂ ಕೂಡ ಇದೇ ಕಾಡಲ್ಲಿ ಇದೆ. ಮಗದೀರ, ಇವರು ನಿಮ್ಮ ಅಣ್ಣ ಅತ್ತಿಗೆನಾ? ಹೌದಪ್ಪ, ನಾವೇ ಇವನ ಅಣ್ಣ ಅತ್ತಿಗೆ. ನನ್ನ ತಮ್ಮ ಮಗದಿರ ನಿನಗೆ ಹೇಗೆ ಪರಿಚಯ ಏನಪ್ಪ? ಅಣ್ಣ, ನಾನು ಡಿಗ್ರಿ ಪರೀಕ್ಷೆಯಲ್ಲಿ ಫೇಲಾಗಿ ಸಾಯಲು ಹೋದಾಗ ನನಗೆ ಬುದ್ಧಿ ಹೇಳಿ ನನ್ನನ್ನು ತಡೆದು ಮನೆಗೆ ಕಳಿಸಿದ ದೇವರಣ್ಣ ಈ ಮದಗಜ.
ಈ ನಿಮ್ಮ ಉಪಕಾರವನ್ನ ನಾವು ಖಂಡಿತವಾಗಿಯೂ ಮರೆಯುವುದಿಲ್ಲ. ಅಮ್ಮ, ಇದರಲ್ಲಿ ಉಪಕಾರವೇನಿದೆ? ನೀವೆಲ್ಲರೂ ಸೇರಿ ನಮ್ಮ ಮನೆಗೆ ಬನ್ನಿ, ನಿಮಗೂ ಕೂಡ ಊಟ ಹಾಕಿಸುತ್ತೇನೆ, ನನ್ನ ಮನೆ ನೋಡುವರಂತೆ. ಆಯ್ತು, ನಡೀರಪ್ಪ. ಅಣ್ಣ, ನಮ್ಮ ಮನೆ ಇದೇ ನೋಡಿ. ತಮ್ಮ, ಮನೆಯಲ್ಲಿ ನೀನೊಬ್ಬನೇ ಇರೋದಾ? ಫೋಟೋದಲ್ಲಿ ಇರೋರು ಯಾರಪ್ಪ? ಅಣ್ಣ, ಆ ಫೋಟೋದಲ್ಲಿರುವವರು ನಾನು ಮತ್ತು ನನ್ನ ತಂಗಿ ಮತ್ತು ನನ್ನ ತಮ್ಮ. ನನ್ನ ತಮ್ಮ 18 ವರ್ಷಗಳ ಹಿಂದೆ ಶ್ರೀ ಸೋಮೇಶ್ವರ ಜಾತ್ರೆಯಲ್ಲಿ ಕಳೆದುಕೊಂಡ. ಅವನನ್ನು ಎಷ್ಟು ಹುಡುಕಿದರೂ ಕೂಡ ಅವನು ಸಿಗಲಿಲ್ಲ. ಅವನು ಎಲ್ಲಿದ್ದಾನೋ ಹೇಗಿದ್ದಾನೋ ಅನ್ನೋದು ಇನ್ನೂ ಕೂಡ ಪತ್ತೆ ಆಗಿಲ್ಲಣ್ಣ. ತಮ್ಮ, ಜಾತ್ರೆಯಲ್ಲಿ ಕಳೆದು ಹೋದ ನಿನ್ನ ತಮ್ಮ ಇನ್ನೂ ಇದ್ದಾನಪ್ಪ. ನೀನೇನು ಚಿಂತೆ ಮಾಡಬೇಡ. ಹೌದಣ್ಣ, ನಿಜಾಣನ ನೀನು ಹೇಳೋ ಮಾತು. ಎಲ್ಲಿದ್ದಾನ ನನ್ನ ತಮ್ಮ? ಎಲ್ಲಿದ್ದಾನ ನನ್ನ ತಮ್ಮ? ಹೇಗಿದ್ದಾನಣ್ಣ? ಹೇಳಣ್ಣ, ಹೇಳು. ಬೇರೆ ಯಾರು ಅಲ್ಲಪ್ಪ, ಈ ಮಗದಿರನೇ ನಿನ್ನ ಒಡ ಹುಟ್ಟಿದ ತಮ್ಮ. ಏನಣ್ಣ, ಏನು ಹೇಳುತ್ತಿರುವೆ? ಹೌದಪ್ಪ, ಅದೇ ದಿನ ನಾನು ಸೋಮೇಶ್ವರನ ಜಾತ್ರೆಗೆ ಹೋಗಿ ಜಾತ್ರೆ ಮುಗಿಸಿಕೊಂಡು ಬರುವಷ್ಟರಲ್ಲಿ ಗುಡಿಯ ಮುಂದೆ ನಿಂತು ಅಳುತ್ತಾ ನಿಂತಿದ್ದೆ. ಎಷ್ಟೇ ಬೈಕಿನಲ್ಲಿ ಕರೆದರೂ ಯಾರು ಬಂದು ನಿನ್ನನ್ನು ಕರೆದುಕೊಂಡು ಹೋದರು. ಅದಕ್ಕೆ ನಾನೇ ಎತ್ತಿಕೊಂಡು ಬಂದು ಜೋಪಾನ ಮಾಡಿದಿರಪ್ಪ. ಅಣ್ಣ, ನೀನು ಸೋಮೇಶ್ವರ ಜಾತ್ರೆಯಲ್ಲಿ ಕಳೆದ ನನ್ನ ತಮ್ಮನನ್ನ ಹುಡುಕಿ ಬಂದು ಅವನನ್ನು ಸಾಕಿ ಸಲುಹಿದ್ದಕ್ಕಾಗಿ ನಿನಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದಣ್ಣ, ಸಾಲದು. ತಮ್ಮ 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 ಈ ನಿಮ್ಮ ಅಣ್ಣ ತಮ್ಮಂದ್ರ ಬಾಂಧವ್ಯ ಯಾವಾಗ್ಲೂ ಹೀಗೆ ಇರ್ಲಿ ಅಂತ ಆ ದೇವಿಯಲ್ಲಿ ನಾನು ಬೇಡಿಕೊಳ್ತೀನಪ್ಪ. ತಮ್ಮಂದಿರ, ಆ ಸೋಮೇಶ್ವರನ ಜಾತ್ರೆಯಲ್ಲಿ ಅಗಲಿದ ನೀವು ಇಂದು ಮತ್ತೆ ಅದೇ ಸೋಮೇಶ್ವರನ ಜಾತ್ರೆಯಲ್ಲೇ ಒಂದಾಗಿದ್ದೀರ. ಈ ಭ್ರಷ್ಟ ಶ್ರೀಮಂತರ ಹಾರಾಟವನ್ನು ಅಂತ್ಯ ಮಾಡಬೇಕೆಂಬುವುದೇ ನನ್ನ ಆಸೆನಪ್ಪ. ಅಣ್ಣ, ಆದಷ್ಟು ಬೇಗ ಆ ಕನಸನ್ನು ನನಸು ಮಾಡಿಯೇ ತೀರುತ್ತೇವೆ. ತಮ್ಮ, ಇವತ್ತು ಎಲ್ಲರೂ ಸೇರಿದ್ದೀವಿ. ಸಂಭ್ರಮದಿಂದ ಹಬ್ಬದ ಅಡಿಗೆನ ಮಾಡ್ತೀನಿ, ಊಟ ಮಾಡುವರಂತೆ ಬನ್ನಿ. ಮತ್ತೆ ಎಲ್ಲರೂ ಸಂತೋಷದಿಂದ ನಕ್ಕು ನಲಿದಾಡುತ್ತಿರುವಾಗ ಹಾಡನಾದರೂ ಹಾಡಬಾರದು. ನಮಗಾಗಿ ಬಂದು ನಮ್ಮ ಈ ಜೀವವಂದಾಗಲೆಂದು ಕಷ್ಟ ಸುಖವೋ ನೋವು ನಲಿವು ನಮ್ಮ ಬದುಕಲ್ಲಿ ಜೊತೆಯಾಗಿದೆ.
ಕಟ್ಟಿ ಹಿಡಿದು ಜೋಲೆ ಹಾಕಿ ಬಂದು ಮನಗಳು ಸೇರಿದರೆ ತುಂಬಿದ ಮನೆಯರಿಗೆ ಮನಗಳು ಸೇರಿದರೆ ತುಂಬಿದ ಮನೆಯರಿಗೆ ತುಂಬಿದ ಮನೆಯ ಮನೆ ದೊರೆಯಲು ದೊರೆಯಲು ನೀನು ನಾನು ಅಣ್ಣ ಅತ್ತಿಗೆ ಎಲ್ಲರೂ ಸಂತೋಷದಿಂದ ಹಾಡಿ ಕುಣಿದು ಕುಪ್ಪಳಿಸಿದೆವು. ಆದರೆ ಈ ಸಮಯದಲ್ಲಿ ನನ್ನ ತಂಗಿ ಇಲ್ಲದಂತಾಯಿತು. ನನ್ನ ತಂಗಿಯನ್ನು ನೋಡಬೇಕೆಂಬ ಹಂಬಲ ನನಗೆ ಹೆಚ್ಚಾಗುತ್ತಲೇ ಇದೆ. ಎಲ್ಲಣ್ಣ, ನನ್ನ ತಂಗಿ ಕಾಣಿಸ್ತಾ ಇಲ್ವಲ್ಲ? ಅಯ್ಯೋ ಶಿವನೇ, ಏನೆಲ್ಲೂ ಹೇಳಲಿ ತಮ್ಮ. ನನ್ನ ತಂಗಿಯನ್ನು ನನ್ನಾಳನ್ನು ಯಾರೋ ಪಾಪಿಗಳು ಅವಳನ್ನು ಬಲಾತ್ಕಾರ ಮಾಡಿ ಅವಳ ಶೀಲವನ್ನು ಹಾಳು ಮಾಡಿ ಕೊಂದು ಬಿಟ್ಟರಪ್ಪ. ಅಣ್ಣ, ನನ್ನ ತಂಗಿಯನ್ನು ಹೀನಾಯವಾಗಿ ಬಲಾತ್ಕಾರ ಮಾಡಿಕೊಂಡ ಆ ಸೂಳೆಯ ಮಕ್ಕಳನ್ನು ಹಿಡಿದು ಇದೇ ನನ್ನ ಕೊಡ್ಲಿಯಿಂದ ಮುಂಡವನ್ನು ಚಂಡಾರಿಸಿದಾಗಲೇ ನಂದಿ ಹೋಗುವುದು. ತಮ್ಮ, ಇಬ್ಬರು ಸೇರಿ ನಮ್ಮ ಅಣ್ಣನಿಗೆ ಬೆಂಕಿ ಹಚ್ಚಿದ ನರಸಿಂಹೇಗೌಡನ ಮನೆಗೆ ಹಾಗೂ ನನ್ನ ತಂಗಿಯನ್ನು ಬಲಾತ್ಕಾರ ಮಾಡಿದ ಆ ದುಷ್ಟರನ್ನ ಇಬ್ಬರು ಮನೆಗೂ ಕೂಡ ಒಮ್ಮೆಲೆ ನುಗ್ಗಿ ಅವರಿಬ್ಬರನ್ನ ಸಂಹಾರ ಮಾಡೋಣ. ಬಾ ತಮ್ಮ, ಹೋಗೋಣ. ಮಕ್ಕಳದು ಇನ್ನು ಮುಂದೈತಿ. ಅಣ್ಣ